ಈ ದಿನದ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಕಡೆಯಿಂದ ಯುವತಿಯಿಂದ ಆಫ್ತಾಬ್ ಪರ್ವೇಜ್ ಶಿವಮೊಗ್ಗ ಡಿಸ್ಟಿಕ್ ಕಾಂಗ್ರೆಸ್ ಸೆಕ್ರೆಟರಿಯಾದ ಮಿಸ್ಟರ್ ಆಫ್ತಾಬ್ ಪರ್ವೇಜ್ ಅವರ ಸಂದರ್ಶನವನ್ನು ನಮ್ಮ ಜೊತೆ ಕೊಡ್ತಾ ಇದ್ದಾರೆ. ನಮಸ್ಕಾರ ಆಫ್ತಾಬ್ ಅವರೇ. ಸರ್, ತಾವು ಪೊಲಿಟಿಕಲ್ ಕ್ಯಾರಿಯರಿಗೆ ಯಾವಾಗ ಮತ್ತು ಹೇಗೆ ಪ್ರವೇಶವನ್ನು ನೀಡಿದ್ದೀರಿ? ತಾವು ನಮ್ಮ ವೀಕ್ಷಕರಿಗೆ ದಯವಿಟ್ಟು ಎರಡು ಮಾತುಗಳನ್ನು ಹೇಳಬೇಕಂತ ಕೇಳ್ಕೊತೀನಿ. ನಾನು ಸುಮಾರು ಒಂದು 16-17 ವರ್ಷದ ಹಿಂದೆ ಈ ಒಂದು ಸೋಷಲ್ ವೆಲ್ಫೇರ್ಗೆ ಕಾಲಿಟ್ಟೆ. ಕಾರಣಗಳು ಹಲವಾರು ಇದ್ದಾವೆ. ಮುಖ್ಯವಾದ ಒಂದೆರಡು ಕಾರಣಗಳನ್ನು ನಾನು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನೊಂದವರನ್ನು ತುಂಬ ನೋಡಿದೆ. ನಾನು ಹಲವಾರು ರೀತಿಯಲ್ಲಿ ನೊಂದಿದ್ದಾರೆ. ಏನೋ ಒಂದು ಸಣ್ಣ ಪುಟ್ಟ ಕೆಲಸಗಳಿಗೆ, ಈ ನಮ್ಮ ಮೈನಾರಿಟೀಸ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಪರ್ಟಿಕ್ಯುಲರ್ಲಿ ಮುಸ್ಲಿಮ್ಸ್ ತುಂಬ ಅನ್ಎಜುಕೇಟೆಡ್ ಇದ್ದಾರೆ. ಅವರು ಎಲ್ಲಿ ಹೋಗ್ಬೇಕು, ಯಾರ ಹತ್ರ ಯಾವ ರೀತಿಯಲ್ಲಿ ಮಾತಾಡಬೇಕು, ಯಾವ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಬೇಕು ಅನ್ನೋದು ಅವರಲ್ಲಿ ಅಷ್ಟು ಗೊತ್ತಾಗದೇ ಇರೋಂಥ ವಿಚಾರಗಳು. ಈಗೆಲ್ಲ ಅಲ್ಲಿ ಹೋದ್ರಾ ಅವ್ರು ಹೇಳ್ತಾರೆ ಆ ಕಡೆ ಹೋಗಿ, ಇವ್ರು ಹೇಳ್ತಾರೆ ಈ ಕಡೆ ಹೋಗಿ ಅಂತೇಳಿ ಹಗಲು ರಾತ್ರಿ ಅವರು ತಿರುಗ್ತಾ ಕೆಲಸ. ದಿನ ಬೆಳಗ್ಗೆದ್ರೆ ಮುಸ್ಲಿಂ ಬಾಂಧವರಲ್ಲಿ ಹಲವಾರು ರೀತಿಯ ತೊಂದರೆಗಳು, ಕಷ್ಟಗಳು. ಯಾವ ರೀತಿ ಅಂದರೆ, ಯಾರೋ ಒಬ್ರು ಫ್ರೂಟ್ ವ್ಯಾಪಾರ ಮಾಡ್ತಾರೆ, ತರಕಾರಿ ವ್ಯಾಪಾರ ಮಾಡ್ತಾರೆ, ಆಟೋ ಓಡಿಸ್ತಾರೆ. ಸಣ್ಣ ಪುಟ್ಟ ಜನ ಸಾಕಷ್ಟು ಹಲವಾರು ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಇದ್ದಾರೆ. ಬೆಳಗ್ಗೆ ದಿನನಿತ್ಯದ ಜೀವನದಲ್ಲಿ ಅವ್ರು ಬೆಳಗ್ಗೆ ಎದ್ದು ಹೋದರೆ ಮಾತ್ರ ಅವ್ರ ಜೀವನ ನಡೆಯುತ್ತೆ, ಇಲ್ಲ ಅಂದರೆ ಅವ್ರ ಜೀವನಕ್ಕೆ ಕಷ್ಟ ಆಗುತ್ತೆ. ಆ ರೀತಿಯಲ್ಲಿ ಅವರು ಬಾಳ್ತಿರುವಾಗ ಸರ್ಕಾರದಿಂದ ಹೊಸ ಯೋಜನೆಗಳು. ಹೌದು, ಈಗ ಒಂದು ರೇಷನ್ ಕಾರ್ಡ್ ಮಾಡಿದ್ವಿ, ಮತ್ತೆ ಮುಂದಿನ ವರ್ಷ ಅದ್ಯಾವುದೋ ಆಧಾರ್ ಕಾರ್ಡ್ ಮಾಡಿಸ್ಲೇಬೇಕು, ಮತ್ತೊಂದು ವರ್ಷ ಬಿಟ್ಟು ಆ ರೇಷನ್ ಕಾರ್ಡ್ನ ರಿನ್ಯೂವಲ್ ಮಾಡಬೇಕು. ಈ ಥರ ಒಂದು ಹಲವಾರು ಕಾರ್ಯಕ್ರಮಗಳನ್ನು ಸರ್ಕಾರ ಹಮ್ಮಿಕೊಳ್ತಾ ಇತ್ತು. ಹೌದು, ಬಟ್ ಆ ಕಾರ್ಯಕ್ರಮ ಜನೋಪಯೋಗಿ ಕಾರ್ಯಕ್ರಮಗಳು ಆದರೂ ಸಹ ಜನರಿಗೆ ಸಮಯಕ್ಕೆ ತಕ್ಕಾಗೆ ತಲುಪ್ತಾ ಇರಲಿಲ್ಲ. ಅವ್ರು ಯಾವ ರೀತಿಯಲ್ಲಿ ಹೋಗಿ ಕೆಲಸ ಮಾಡ್ಕೊಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಈ ಕೆಲವು ಅನಿವಾರ್ಯಗಳಿಂದ ಜನ ತುಂಬ ಕಷ್ಟದಲ್ಲಿ ಬಳಲ್ತಾ. ಎಷ್ಟು ವರ್ಷ ಆಯಿತು ನೀವು ಪೊಲಿಟಿಕಲ್ ಕ್ಯಾರಿಯರಿಗೆ ಇನ್ವಾಲ್ವ್ಮೆಂಟ್ ತಗೊಂಡು? ನಾನು ಸುಮಾರು 16-17 ವರ್ಷ ಆಗಿದೆ. 16-17 ವರ್ಷದಿಂದ ಪೊಲಿಟಿಕಲ್ ಕ್ಯಾರಿಯರಿಗೆ ಬಂದಿದ್ರೆ ಅಥವಾ ಸಮಾಜ ಸೇವೆಗಳನ್ನು ಮಾಡಿ? ಸಮಾಜ ಸೇವೆಗಳಿಗೆ ಮೊದಲನೇದಾಗಿ ನಾನು ಆದ್ಯತೆ ಕೊಟ್ಟು ಸಮಾಜ ಸೇವೆಗೆ ಬಂದೆ. ಅದಾಗಿದ್ದು ಒಂದು 6-7 ವರ್ಷದ ನಂತರ ನಾನು ಯಾವ ಇಸ್ವಿಯಲ್ಲಿ ನೀವು ಸಮಾಜ ಸೇವೆಗಳನ್ನು ಮಾಡಿದ್ದೆ? ನಾನು ಸುಮಾರು 97-98ರಿಂದ ನಾನು ಸಮಾಜ ಸೇವೆಯಲ್ಲಿ ತೊಡಗಿದ್ದೀನಿ. 1997 16-17 ವರ್ಷವಂತೂ ಎಕ್ಸ್ಪೀರಿಯನ್ಸ್ ಆಗಿದೆ. ಏನ್ ಬೇಕಾಗಿದೆ, ಎಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಅದು ಪರಿಹಾರವನ್ನು ಪಡಿಬೇಕಂತ ಹೇಳ್ಬಿಟ್ಟು ತಾವು ಇದು ಮಾಡ್ತಾ ಇದ್ದೀರಿ. ತಾವು ಬಂದ ಮೇಲೆ ಏನೇನು ಪರಿಹಾರಗಳನ್ನು ಮಾಡಿಕೊಟ್ಟಿದ್ದೀರಿ ನಮ್ಮ ವೀಕ್ಷಕರಿಗೆ? ದಯವಿಟ್ಟು ಇದ್ರ ಬಗ್ಗೆ ವಿವರಗಳನ್ನು ತಿಳಿಸಿ. ಜನ ಒಂದು ಸಣ್ಣ ಪುಟ್ಟ ಕೆಲಸಗಳು, ಅಷ್ಟು ನನ್ನ ಕೈಯಿಂದ ದೊಡ್ಡ ಕೆಲಸಗಳು ಆಗದೆ ಇದ್ರೂ ಸಹ ನನ್ನ ಕೈ ಮೀರಿ ಎಷ್ಟು ದೊಡ್ಡ ಕೆಲಸ ಆಗಿದ್ದಾವೆ ಆ ಕೆಲಸಗಳನ್ನ ನಾನು ಮಾಡಿದ್ದೀನಿ. ಯಾವ ರೀತಿ ಅಂತ ಹೇಳಿದ್ರೆ, ಒಂದು ರೇಷನ್ ಕಾರ್ಡ್ ಮಾಡುವ ಮುಖಾಂತರ ಜನರಿಗೆ ನಾನು ಕಚೇರಿಗಳಿಗೆ ಹೋಗಿ ಜನರನ್ನು ಮಾತಾಡಿ ಅವರ ಕಷ್ಟ ಸುಖಗಳು, ಆಮೇಲೆ ತುಂಬ ಏಜ್ ಆದವರು ಅವ್ರನ್ನ ನಾನು ಒಂದು ಪಿಂಚಿನ್ ಮಾಡೋ ಮುಖಾಂತರ, ಪಿಂಚಿನಲ್ಲಿ ಎಲ್ಲ ಇದು ಸೆಂಟ್ರಲ್ ಸ್ಕೀಮು ಕಾಂಗ್ರೆಸ್ ಪಕ್ಷದಿಂದ, ಇದು ಆವಾಗ ಇಂದಿರಾ ಗಾಂಧಿ ಅವ್ರ ಕಾಲದಿಂದ ಇದು ಬಂದ್ಮೇಲೂ ಸಹ ತುಂಬ ಜನರಿಗೆ ಅದು ಸಿಗ್ತಾ ಇರಲಿಲ್ಲ. ಯಾರೋ ಹೋದ್ರು, ಯಾರೋ ಅಧಿಕಾರಿಗಳು ಬಂದರು, ಕೆಲವೊಮ್ಮೆ ಅವರು ವಯಸ್ಸಾದವರು ಡಾಕ್ಟರ್ ಶಾಪಿಗೆ ಹೋಗ್ತಾ ಇದ್ರು, ಅವ್ರ ಅಕ್ಕದ ಪಕ್ಕದ ಮನೆಯಲ್ಲಿ ಇರ್ತಾ ಇದ್ರು, ಇವ್ರು ಬರ್ಕೊಂಡು ಹೋಗ್ಬಿಡ್ತಾ ಇದ್ರು, ಈ ಮನೆಯಲ್ಲಿ ಇಲ್ಲ, ಇವರಿಗೆ ಪಿಂಚನ್ ಕೊಡಬಾರದು ಅಂತ ಹೇಳಿ. ಈ ತರ ಭಾರಿ ಜನ ಬಳ್ತಾ ಇದ್ರು. ಅಂಥವ್ರನ್ನ ಕರ್ಕೊಂಡೋಗಿ ಒಂದು ಪಿಂಚಣಿ ಮಾಡುವ ಮುಖಾಂತರ, ಮತ್ತೆ ಬೇರೆ ಸಣ್ಣ ವಿಡೋ ಪೆನ್ಷನ್ಸ್ ಮತ್ತೆ ಓಲ್ಡ್ ಏಜ್ ಪೆನ್ಷನ್ಸ್, ವಿಡೋ ಪೆನ್ಷನ್ಸ್, ಮತ್ತೆ ಮಕ್ಕಳ ಶಾಲೆ ಹೋಗ್ತಾ ಇರೋ ಮಕ್ಕಳಿಗೆ ಅವರಿಗೂ ಇದೆಲ್ಲ ಸಿಗ್ತಾ ಇದೆಯಲ್ಲ, ಗೌರ್ಮೆಂಟ್ ಇಂದ ಫೆಸಿಲಿಟಿ ಸಿಗ್ತಾ ಅದೆಲ್ಲ ಮಾಡಿಸಿ ಜನರಿಗೆ ಕರ್ಕೊಂಡೋಗಿ ಸ್ವತಃ ನನ್ನ ಗಾಡಿಯಲ್ಲಿ ಕೂರಿಸ್ಕೊಂಡೋಗಿ ನಾನು ಅದನ್ನೆಲ್ಲ ಮಾಡಿ ಅವ್ರಿಗೆ ಹೇಳಿ ಕೊಡುವಂತ ಒಂದು ಪದ್ಧತಿ ನನ್ನಲ್ಲಿ. ಅದು ಯಾಕೋ ಮುಂಚೆಯಿಂದಾನೆ, ನಾವು ನಮ್ಮ ತಂದೆಗೆ 4 ಜನ ಗಂಡು ಮಕ್ಕಳು, ಒಂದು ನನ್ನ ತಂಗಿ, 4 ಜನರಲ್ಲಿ ನಾನೇ ದೊಡ್ಡ ಮಗ.
ನನಗೆ ಇದೆಲ್ಲ ಏನೋ ಒಂಥರ ನನಗೆ ಆಸಕ್ತಿ ನನ್ನಲ್ಲೇ ಬಂತು. ನಾನು ಸ್ವತಃ ಮಾಡಬೇಕು. ಹೋಗಿ ಜನರು ಎಷ್ಟೆಲ್ಲ ಕಷ್ಟದಲ್ಲಿರ್ತಾರೆ. ಪಾಲಿಟಿಷಿಯನ್ಗಳು ಹೋದಾಗ ಅವ್ರನ್ನ ರೆಸ್ಪಾನ್ಸೇ ಮಾಡಲ್ಲ. ಅವ್ರ್ಯಾರೋ ಹೋದಾಗ ಹೋಗಿ ಆಮೇಲೆ ಬನ್ನಿ ಅಂತ ಈ ಕೆಲವು ಸನ್ನಿವೇಶಗಳನ್ನು ನಾನು ನೋಡಿದೆ, ನನ್ನ ಕಣ್ಣಿಂದ ನೋಡಿದೆ. ನನ್ನ ಮನಸ್ಸಿಗೆ ಹರ್ಟಾಯ್ತು. ಜೀವನದಲ್ಲಿ ಮನುಷ್ಯ ತನ್ನಿಗೆ ತಾನು ಬಾಳೋರು, ತನ್ನ ಫ್ಯಾಮಿಲಿಗೋಸ್ಕರ, ತನ್ನ ಹೆಂಡತಿ ಮಕ್ಕಳಿಗೋಸ್ಕರ ಬಾಳೋರನ್ನು ನಾನು ತುಂಬ ನೋಡಿದೆ. ಅದು ಸ್ವಾರ್ಥತನ ಅಂತ ಹೇಳಿ ನನ್ನಲ್ಲಿ ಬಂತು. ನನ್ನ ಗುರುದೇವ ಬಲದಿಂದ ನಾನು ಇದನ್ನು ಅರ್ಥಕೊಂಡ್ಬಿಟ್ಟು ನಾನು ಈ ಕೆಲಸಗಳನ್ನು ಇಲ್ಲ, ನನಗೋಸ್ಕರ ತಾನು ಯಾರು ಬೇಕಾದರೂ ಬಾಳ್ಬೋದು ಜೀವನದಲ್ಲಿ. ಹೌದು, ಪರರಿಗೋಸ್ಕರ ಬಾಳಿ ಅವರ ಕಷ್ಟ ಸುಖಗಳನ್ನು ನಾನು ಅರಿಯೋದು ಅದು ಭಾರಿ ಒಳ್ಳೆಯ ಕೆಲಸ, ದೇವರ ಕೆಲಸ, ಗುರುಗಳ ಕೆಲಸ, ದೈವ ಕೆಲಸ ಅಂತ ತಿಳಿದು ಈ ಕೆಲಸಕ್ಕೆ ನಾನು ಕಾಲಿಟ್ಟೆ. ಕಾಲಿಟ್ಟ ಮೇಲೆ ಸುಮಾರು ತುಂಬ ನೋವು ಕಷ್ಟಗಳನ್ನು ನನ್ನ ಜೀವನದಲ್ಲಿ ಬಂತು. ಯಾವ ರೀತಿ ಅಂತ ಹೇಳಿದ್ರೆ, ಕೆಲವು ಜಾಗಗಳಲ್ಲಿ ಬೇರ್ಗಳು ಬಿಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರದೇ ಥರ ಅದು ಬಿಡೋ ಪಿಂಚಿನ್ ಬೇಕಾ, ಇಷ್ಟು ದುಡ್ಡು ಕೊಡಿ ಮಾಡಿಸ್ಕೊಡ್ತೀವಿ. ತಾಲೂಕು ಆಫೀಸಿಗೆ ಹೋದ್ವಾ, ಅದ್ಯಾವುದೋ ಸರ್ಟಿಫಿಕೇಟ್ ಬೇಕಾ, ಇದು ಕೊಡಿ ಮಾಡಿಸ್ಕೊಡ್ತೀವಿ. ಪೊಲೀಸ್ ಸ್ಟೇಷನ್ ಹತ್ರ ಹೋದ್ವಾ, ಅವ್ನಿಗೆ ಬಿಡಿಸ್ತೀವಿ, ಇದು ಮಾಡ್ತೀವಿ. ಇವೆಲ್ಲ ರೀತಿಗಳನ್ನ ನಾನು ಅರ್ತೆ. ಯಾಕೆ ಇದೆಲ್ಲ ಜನರಿಗೆ ಇಷ್ಟು ತೊಂದರೆ? ಅವ್ರ ಕಷ್ಟ, ಅವರ ನೋವು, ಅವರು ಎಲ್ಲೆಲ್ಲಿ ಭಿಕ್ಷೆ ಬೇಡ್ಕೊ ಮಂದಿ ಆದರೂ ಇವ್ರನ್ನ ಕೊಡ್ಬೇಕಂತ ಪರಿಸ್ಥಿತಿ ಅನಿವಾರ್ಯ ಆಗ್ಬಿಟ್ಟಿತ್ತು. ಯಾಕಂದರೆ ಯಾರೋ ಒಬ್ಬ ಗಂಡ ಇರ್ತಾನೆ, ಯಾರೋ ಒಬ್ಬ ಮಗ ಇರ್ತಾನೆ, ಅನಿವಾರ್ಯ ಅವರು ಸಾಲಕ್ಕೆ ತೊಗೊಂಬರೋದು, ಇಲ್ಲ ಎಲ್ಲೋ ಹೋಗಿ ಮೀಟ್ರ್ ಬಡ್ಡಿಗೆ ತೊಗೊಂಬರೋದು. ಮೀಟ್ರ್ ಬಡ್ಡಿ ಕೊಡದೆ ಆದ ಪರಿಸ್ಥಿತಿಯಲ್ಲಿ ಅವರು ತನ್ನ ಮನೆಗಳ ವಸ್ತುಗಳನ್ನು ಮಾರಿ ಸಹ ಅವರಿಗೆ ಕೊಡುವಂಥ ಪರಿಸ್ಥಿತಿ ಬಂದಿದೆ. ಹೊಡೆದಾಟಗಳು, ಇವೆಲ್ಲ ಸನ್ನಿವೇಶಗಳು ಕಂಡೆ. ನಮ್ಮ ಮುಸ್ಲಿಂ ಜನಾಂಗಕ್ಕೆ ನಾನೊಂದು ರಕ್ಷಣೆಯಾಗಿ, ನಾನು ಬೆನ್ನೆಲುಬಾಗಿ ನಿಲ್ಲಬೇಕು. ನನ್ನ ಕೈಲಿ ಎಷ್ಟಾಗುತ್ತೋ ನಾನು ಆ ಜನಾಂಗಕ್ಕೆ ನಾನು ಮಾಡಬೇಕು. ಯಾಕಂತ ಹೇಳಿದ್ರೆ, ನಾನು ಈ ಭೂಮಿ ಮೇಲೆ ಬಂದ ಮೇಲೆ ಆ ಜನಾಂಗದಲ್ಲಿ ನಾನು ಗುರುತಿಸ್ಕೊಂಡಿದ್ದೀನಿ. ಎಲ್ಲ ತನ್ನ ಸಮಾಜದಕ್ಕೋಸ್ಕರ ಎಲ್ಲರೂ ಬಾಳ್ತಾ ಇದ್ದಾರೆ, ನಾನು ನನ್ನ ಸಮಾಜಕ್ಕೋಸ್ಕರ ಬಾಳಬೇಕು. ಎಲ್ಲ ಹೇಳ್ತಾರೆ ನಾನು ಆ ಸಮಾಜದಲ್ಲಿ ಈ ಸಮಾಜದಲ್ಲಿ ಮಾಡ್ತಾ ಇದ್ದೀನಿ ಅಂತೇಳಿ. ನನ್ನ ಸಮಾಜದಲ್ಲಿ ಯುವಕರನ್ನ ನಾನು ಈ ಸೋಷಿಯಲ್ ಸರ್ವಿಸಿಗೆ ಬಂದಾಗ, ಮಸೀದಿಗಳಲ್ಲಾಗಲಿ, ಪಾಲಿಟಿಕಲ್ ಆಗಲಿ, ಏನೇ ಕೆಲಸ ಕಾರ್ಯಗಳಾದರೂ ಸಹ ನಮ್ಮ ವಯಸ್ಸಾದವರು 50 ವರ್ಷ, 55 ವರ್ಷ, 60 ವರ್ಷ ಇಂಥ ವಯಸ್ಕರೇ ಅಲ್ಲಿ ಜಾಸ್ತಿ. ಯಾರು ಒಬ್ಬನು ಯಂಗ್ ಹುಡುಗ ಆಗಲಿ, ಯುವಕರು ನನ್ನ ಕಣ್ಣಿಗೆ ಕಾಣಲಿಲ್ಲ. ಆ ಸಂದರ್ಭದಲ್ಲಿ ಅವ್ರ ಹತ್ರ ಹೋದ್ರೆ ಹೋಗೋ, ಜಾರೆ, ಈ ತರ ಮಾತುಗಳನ್ನೆಲ್ಲ ಹೇಳಿ ಕಳಿಸ್ತಾ ಇದ್ರು. ದೊಡ್ಡವರಿಗೆ ಒಂದು ಅಂದ್ರೆ ಏನೇ ಅವ್ರ ಉದ್ದೇಶ ಏನ್ ಬೇಕಂತ ಹೇಳಿ ಅವ್ರ ಪೊಲಿಟಿಕಲ್ ಕ್ಯಾರಿಯರ್ ಅವ್ರ ಹತ್ರ ಅಥವಾ ಯಾವುದೇ ಲೀಡರ್ ಹತ್ರ ಹೋದ್ರು ಕೂಡ ಅವ್ರಿಗೆ ಹತ್ರ ಸೇರಿಸ್ಕೊಂಡು ಒಗಾಸ್ ಬಿಡ್ತಿದ್ರು. ನೀನ್ ಹುಡುಗ ಹೋಗೋ, ಹುಟ್ಟಿದ್ರು ನೋಡೋಣ ಹೋಗೋ. ತಾವು ಬಂದ ಮೇಲೆ ಅದೆಲ್ಲ ಪರಿಹಾರಗಳನ್ನು ಈ ಮೊಪ್ಪಂಗ್ ಹಾಕೊಂಬಾರೋ, ನೀನ್ ಅವ್ರ ಮಗ ಏನೋ ಹೋಗೋ, ದೊಡ್ಡದಾಗಿ ಬಂದ್ಬಿಟ್ಟ. ಇವೆಲ್ಲ ಮಾತುಗಳು. ಯುವಕರು ಈ ದೇಶದ ಒಂದು ಶಕ್ತಿ. ಯುವಕರ ಬಗ್ಗೆ ಒಂದು ಗೌರವ ಕೊಡಲಿಲ್ಲ, ಯುವಕರಿಗೆ ನೆಗ್ಲೆಕ್ಟ್ ಮಾಡಿದ್ರು. ಆ ಸಮಯದಲ್ಲಿ ನಾನು ಯುವಕರನ್ನ ಶಕ್ತಿ, ಯುವಕರ ಪಡೆ ಏನಿದೆ ತೋರಿಸ್ಬೇಕು ಅಂತ ಹೇಳಿ ನನ್ನ ಮುಖ್ಯ ಉದ್ದೇಶ ಆಗಿತ್ತು. ಆ ಸಮಯದಲ್ಲಿ ಈ ಪೊಲಿಟಿಕಲ್ ಕ್ಯಾರಿಯರಿಗೆ ಬರೋಕ್ಕಿಂತ ಮುಂಚೆ ತಾವು ಏನು ಸೋಷಿಯಲ್ ವರ್ಕ್ಗಳನ್ನು ಮಾಡ್ತಾ ಇದ್ದೀರಿ, ಆ ಸೋಷಿಯಲ್ ವರ್ಕ್ ಮಾಡಬೇಕಾದ್ರೆ ನಿಮ್ಮ ಪರಿಸ್ಥಿತಿ ಯಾವ ತರ ಇತ್ತು ಪರ್ಸನಲಿ? ಏನು ಅಂದ್ರೆ ಹೇಳ್ತಾ ಇರೋದ್ರಿಂದ ಏನಂತಂದ್ರೆ, ನೀವು ಸುಖವಾಗಿ ಇದ್ರ ಅವಾಗಲೂ ಜನರಿಗೋಸ್ಕರ ಹೊರಗಡೆ ಬಂದಿದ್ರಿ, ಅಥವಾ ತಾವೇ ಕಷ್ಟದಲ್ಲಿ ಇದ್ರೂ ಕೂಡ ಅವ್ರ ಕಷ್ಟಗಳನ್ನು ಪರಿಹಾರ ಪಡ್ತಕ್ಕಂಥದ್ದು ಹೊರಗಡೆ ಬಂದಿದ್ರಿ? ಇಲ್ಲ, ನಾನು ನಮ್ಮ ತಂದೆಯು ಅಷ್ಟು ಆರ್ಥಿಕವಾಗಿ ನಾವೇನು ಸುಖವಾಗಿರ್ಲಿಲ್ಲ. ನಾನು ಅದೇ ಹೇಳಿದಾಗೆ ನಾವು 4 ಜನ ಅಣ್ಣ ತಮ್ಮಂದರು, ನಮ್ಮ ತಂದೆಗೆ 5 ಜನ ನಾವು ಮಕ್ಕಳು. ತಂದೆಯೂ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ರು. ಮನೆಯಲ್ಲೂ ಅಷ್ಟೊಂದು ಪರಿಸ್ಥಿತಿ ಸುಧಾರಣೆ ಇರಲಿಲ್ಲ. ಆದರೂ ಸಹ ಈಗ ನಾನೇನೋ ಒಂದು 100 ರೂಪಾಯಿ ದಿನದಲ್ಲಿ ದುಡಿತಾ ಇದ್ದೀನಿ. ಆ 100 ರೂಪಾಯಲ್ಲಿ 100 ರೂಪಾಯಿ ನಾನೇ ತಿಂದು ನಾನೇ ತೇಗಿ ಚೆನ್ನಾಗಿರೋದು ಹೆಂಗೆ, ಅದಲ್ಲ ಆದಷ್ಟು ಒಂದು 25 ರೂಪಾಯಿ ಬೇರೆಯವರಿಗೆ ಸಹಾಯ ಮಾಡೋದು ಹೇಗೆ, ಈ ಉದ್ದೇಶ ನನ್ನ ಮನಸ್ಥಿತಿಯಲ್ಲಿ ನನಗೆ ಖುದ್ದಾಗಿ ಬಂತದ್ದು. ನಮ್ಮ ತಂದೆಯವರು ಪ್ರೇರಣೆ ಆ ಥರ ಇತ್ತು. ಅವರು ಕಷ್ಟದಲ್ಲಿ ಇದ್ರೂ ಸಹ ನಮ್ಮ ಹೊರಗಡೆಯವರಿಗೆ ಸಹ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರು. ನಮ್ಮ ವಂಶದಲ್ಲಿ, ನಮ್ಮ ಖಾನ್ದಾನ್ ಲೆವೆಲಲ್ಲಿ ಅವರು ಆದಷ್ಟು ಸಹಾಯ ಮಾಡ್ತಾ ಇದ್ರು. ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಏನು ಇವರೆಲ್ಲ ಹಿಂಗೆ ಮಾಡ್ತಾರಲ್ಲ, ಇದ್ರಲ್ಲಿ ಏನು ಸುಖ ಇರುತ್ತೆ ಅಂತೇಳಿ. ನಾನು ಒಬ್ಬ ನೊಂದವನಿಗೆ ಕರ್ಕೊಂಡೋಗಿ ಊಟ ಮಾಡಿಸಿದಾಗ ಆ ಸುಖ ನನಗೆ ಗೊತ್ತಾಯ್ತು. ಜೀವನದಲ್ಲಿ ನಿಜವಾದ ಸುಖ ಇದು.
ಒಬ್ಬ ಬಡವನಿಗೆ ಊಟ ಮಾಡಿಸೋದಾಗಲಿ, ಒಬ್ಬ ಕಷ್ಟದಲ್ಲಿರೋವನಿಗೆ ಸಹಾಯ ಮಾಡೋದಾಗಲಿ, ಅವನು ನನಗೆ 2-3 ಸನ್ನಿವೇಶಗಳು ಜಾಸ್ತಿ ನನ್ನ ಕೈಯಲ್ಲಿ ಮಾಡೋಕ್ಕಾಗಿಲ್ಲ ಅಂದರು ಸಣ್ಣ ಪುಟ್ಟ ಕೊಟ್ಟಾಗ, ಒಂದೊಂದು ತಾಯಿ ವಯಸ್ಸಿನವರು ಎಲ್ಲೋ ಕಷ್ಟದಿಂದ ಮನೆಯಲ್ಲಿ ತುಂಬ ಕಷ್ಟ ಬಳಲ್ತಾ ಇದ್ರು. ಆ ಟೈಮಲ್ಲಿ ಅವ್ರ ಹುಡುಗನ ಕರ್ಕೊಂಡೋಗಿ ಸ್ಟೇಷನ್ಗೆ ಹಾಕಿಬಿಟ್ರು. ನಾನು ಹೋಗಿ ಅಧಿಕಾರಿ ಜೊತೆಗೆ ಮಾತಾಡಿದೆ, ಇಲ್ಲ ಹಿಂಗೆಲ್ಲ ಕಳ್ತಾ ಇದ್ದೆ. ಯಾರೋ ಸರ್ ನಿಮ್ಗೆ ಹೇಳಿರೋದು ಕಳ್ಳ, ಹೌದು ತಗೊಂಡು ಇವ್ನಿಗೆ ಗೋಲ್ಡ್ ಕೊಟ್ಟಿದ್ದೀನಿ ಅದು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅದು ಕಳ್ಳ. ನೀವು ಅವ್ನ ಮಾತಿಗೆ ನಂಬ್ತೀರ? ಸಮಾಜದಲ್ಲಿ ಇರೋಂಥ ವ್ಯಕ್ತಿಗಳಿಗೆ ನೀವು ನಂಬಲ್ಲ. ಇಲ್ಲ ಅವನು ಹೇಳಿದ್ದಾನೆ ನಾವು ಮಾಡಲೇಬೇಕು. ಅವನ ಪರಿಸ್ಥಿತಿ ನೋಡಿ ಸರ್, ಅವನ ಪರಿಸ್ಥಿತಿ ಅವನ ಆರ ಇದ್ದಿದ್ರೆ ಎಲ್ಲೋ ಬಾಡಿಗೆ ಮನೆ, ಅವ್ರ ಅಮ್ಮ ನೆಟ್ಟಿ ಉಡಕ್ಕೆ ಸೀರೆ ಇಲ್ಲ ಅಂತ ಅವ್ರಿಗೆ ಎಲ್ಲ ತೊಗೊಂಬಂದು ಈ ಥರ ಕಷ್ಟ ಕೊಡೋದು ಸರಿನಾ ಸರ್ ಅಂತ ಹೇಳಿ ಕೆಲವು ವಾದಗಳಾದವು, ತುಂಬ ಆದ್ಮೇಲೂ ದೇವ್ರ ದಯಿಂದ ನನಗೆ ಅಲ್ಲಿ ಜಯ ಸಿಕ್ತು. ಆ ಹುಡುಗನ ನಾನು ಬಿಡಿಸ್ಕೊಂಬರಲ್ಲಿ ಯಶಸ್ವಿ ಆದೆ. ಆ ಸಮಯದಲ್ಲಿ ಆ ಯಮ್ಮ ತನ್ನ ಸೀರೆಯನ್ನ ಹಿಂಗೆ ಹಿಡಿದು ಅಲ್ಲಾನ ಹತ್ರ ಎಷ್ಟು ದುವಾ ಮಾಡಿದ್ಲು ಅಂತ ಹೇಳಿದ್ರೆ, ದೇವ್ರು ನಿನಗೆ 100 ವರ್ಷ ಆಯಸ್ಕೊಳ್ಳಿ, ಐಶ್ವರ್ಯ ಕೊಳ್ಳಿ, ದೇವ್ರು ನಿನ್ ತಾಯಿಗೆ ಸಂತೋಷವಾಗಿರ್ಲಿ, ನೀನ್ ಯಾವ ತಾಯಿ ಹೊಟ್ಟೆ ಹುಟ್ಟಿದ್ಯಾ ಅಂತ ಹೇಳಿ ಈ ತರ ಎಲ್ಲ ಮಾತು ಹೇಳಿದಾಗ ಆ ಸಮಯದಲ್ಲಿ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಏನಪ್ಪ ಇದು ನಾನು ಮಾಡಿದ ಒಂದು ಸಣ್ಣ, ನನ್ನ ಲೆಕ್ಕಕ್ಕೆ ಅದು ಸಣ್ಣ ಸಹಾಯ, ಬಟ್ ಅವ್ರಿಗೆ ಅದು ಯಾವ ರೀತಿ ಮನವರಿಕೆ ಆಗಿತ್ತೋ ಏನೋ ಇದೆಲ್ಲ ಹೇಳಿದಾಗ, ಇದರಲ್ಲಿ ನಿಜವಾದ ಸುಖ ಇದೆ. ನಾನು ದುಡ್ದು ತಿಂದಂಥ ದುಡ್ಡಿನಲ್ಲಿ ಕೆಲವು ಗಂಟೆ, ಕೆಲವು ಸಣ್ಣ ಪುಟ್ಟ ದುಡ್ಡು, ಇದನ್ನು ನಾನು ಬೇರೆಯವರಿಗೆ ಒಂದು ಸಹಾಯದ ರೂಪದಲ್ಲಿ ನಾನು ಕೊಟ್ಟರೆ ಇದರಲ್ಲಿ ಸಿಗೋಂಥ ಸುಖ ಬೇರೆದರಲ್ಲಿ ಇಲ್ಲ ಅಂತ ಹೇಳಿ ನನ್ನ ಮನಸ್ಸಲ್ಲಿ ಆವಾಗಲೇ ಬಂದ್ಬಿಡ್ತು. ಆವಾಗ ನನ್ನ ವಯಸ್ಸು ಒಂದು 22-23 ವರ್ಷ ಇತ್ತು. ಅಂದರೆ ನೀವು ತಿಳಿಸಿದ ಪ್ರಕಾರ ಫಸ್ಟ್ ನೀವು ಜನಸೇವೆ ಮಾಡ್ತಾ 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 ಆಮೇಲೆ ಯಾವುದೇ ಒಂದು ಪವರ್ ಬೇಕಾಗಿದೆ ಅನ್ಸಿದ ಮೇಲೆ ನಿಮಗೆ, ಅಂದರೆ ಪೊಲಿಟಿಕಲ್ ಕ್ಯಾರಿಯರಿಗೆ ನೀವು ಇಡೋ ಉದ್ದೇಶನೇ ಒಂದು ಯಾವುದೋ ಒಂದು ಪವರ್ ಇರಬೇಕು, ಆವಾಗ ನಾನು ಏನೇ ಕೆಲಸ ಕಾರ್ಯಗಳನ್ನು ಈಸಿಯಾಗಿ ಮಾಡೋಕ್ಕೆ ಸಾಧ್ಯತೆ ಅಂತ ಹೇಳ್ಬಿಟ್ಟು ತಾವು ಪೊಲಿಟಿಕಲ್ ಕ್ಯಾರಿಯರಿಗೆ ಬಂದಿದ್ದೀರಿ. ಆದರೂ ಇಷ್ಟು ಪಾರ್ಟಿಗಳಲ್ಲಿ ನೀವು INCನೇ ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿಗೇನೆ ಯಾಕೆ ನೀವು ಆಯ್ಕೆ ಮಾಡಿದ್ದೀರಾ? ನೋಡಿ, ನನ್ನ ಜೀವನದಲ್ಲಿ ನಾನು ಮೊದಲನೇದಾಗಿ ಶಿವಮೊಗ್ಗದಲ್ಲಿ ಒಂದು ದಾರುಲ್ ರಜ್ವಿಯಾ ಶಾಲೀಮ್ ದಿವಾನ್ ಅಂತ ಹೇಳಿ ಒಂದು ಅರೇಬಿಕ್ ಶಾಲೆ, ದರ್ಗಾ ವತಿಯಿಂದ ಒಂದು ಶಾಲೆಯನ್ನು ನಡೀತಾ ಇದೆ. ಅದು ಸುಮಾರು ಒಂದು 30-35 ವರ್ಷದಿಂದ ಒಂದು ಶಾಲೆ ನಡೀತಾ ಇದೆ. ಆ ಅರೇಬಿಕ್ ಶಾಲೆನಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಒಂದು ಮಕ್ಕಳಿಗೆ ಅರೇಬಿ ತರಬೇತಿ ಕೊಡೋದು, ಗುರುಗಳು ಮಾಡೋದು, ಮೌಲಾನ ಮಾಡೋದು, ಅವರನ್ನು ಮಸೀದಿಯಲ್ಲಿ ಅಲ್ಲಿ ಇಲ್ಲಿ ಗುರುಗಳಾಗಿ ಕಳಿಸೋದು, ಈ ಥರ ಒಂದು ಅಲ್ಲಿ ಪ್ರವೃತ್ತಿ ನಡೀತಾ ಇತ್ತು. ಅಲ್ಲಿ ನಾನು ಒಂದು ಯುವಕ ಹೋಗಿ ನೋಡಿದಾಗ ಹಿಂಗೆಲ್ಲ ಇತ್ತು. ಅವ್ರು ನನ್ನನ್ನು ಕರೆದು, ನೀನು ಇಲ್ಲಿ ಬಂದು ಒಂದು ಮೆಂಬರಾಗಿ ಕೆಲಸ ಮಾಡಪ್ಪ ಅಂತೇಳಿ. ಐದು ಸಮಯ ಅದು ಒಂಥರ ಸೋಷಿಯಲ್ ವೆಲ್ಫೇರ್ ಅಲ್ಲ ಅಂಥೇಳಿ ಅಲ್ಲಿಗೆ ನಾನು ಹೋದ ಒಂದು 3-4 ತಿಂಗಳಲ್ಲೇ ನಾನು ಮಾಡಿದಂಥ ಕೆಲಸಗಳು ಅವ್ರನ್ನ ನೋಡ್ಬಿಟ್ಟು ಅವ್ರು ನನಗೆ ಒಂದು ಹುದ್ದೆ ಕೊಟ್ಟರು, ಉಪಾಧ್ಯಕ್ಷನಾಗಿ. ಅದು ಒಂದು 6 ತಿಂಗಳು ಮಾಡಿದ ತಕ್ಷಣವೇ ಒಬ್ಬರು ವಯಸ್ಸಾದವರು ಜನರಲ್ ಸೆಕ್ರೆಟರಿ ಆಗಿ ಇದ್ರು, ಉಸ್ಮಾನ್ ಸಾಬ್ರು ಅಂತೇಳಿ. ಅವ್ರು ವಯಸ್ಸಾಗಿದೆ, ಅವರು ಮೀಟಿಂಗಿಗೆ ಬರ್ತಾ ಇರಲಿಲ್ಲ. ಎಲ್ಲರೂ ಒಂದು 25 ಜನ ನಮ್ಮ ಕಮಿಟಿ ಮೆಂಬರ್ಸು, ಅಧ್ಯಕ್ಷರು ಎಲ್ಲ ಸೇರಿಬಿಟ್ಟು, ಇಲ್ಲ ಇದೊಂದು ಒಬ್ಬ ಯುವಕ ಇದ್ದಾನೆ, ಒಬ್ಬ ಯುವಕನಿಗೆ ನಾವೊಂದು ಪ್ರಧಾನ ಕಾರ್ಯದರ್ಶಿ ಮಾಡಿದ್ರೆ ನಮ್ಮ ಸಂಸ್ಥೆಗೆ ಒಳ್ಳೆ ಕೆಲಸ ಮಾಡ್ತಾನೆ ಅನ್ನೋ ಉದ್ದೇಶದಿಂದ ಅವರು ನನಗೆ ಒಂದು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದ್ರು. ಅದು ನೇಮಕ ಮಾಡೋ ಮೂಲಕ ನಾನು ಒಂದು ಹಜರತ್ ಸೈಯದ್ ಶಾಲೀಮ್ ದಿವಾನ್ ಬಾಬಾ ಅಂಥೇಳಿ, ಅವರು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಒಂದು ಪ್ರಮುಖವಾದ ಗುರುಗಳು. ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಯಾರೇ ಇರಲಿ, ಅಲ್ಲಿ ಹೋಗಿ ಏನು ಬೇಡ್ಕೊಂಡಿದ್ದಾರೋ ದೇವ್ರದಿಂದ ಅದು ಎಲ್ಲರಿಗೂ ಆಗಿದೆ ಅಂತ ನಾನು ಅನಿಸ್ತೀನಿ. ಅದರಲ್ಲಿ ನನ್ನ ಜೀವನದಲ್ಲಿ ಮುಖ್ಯವಾಗಿ ನಾನು ಇಲ್ಲಿಗೆ ಬರ್ಲಿಕ್ಕೆ ಕಾರಣನೇ ಅವರು ಒಂದು ಗುರುಬಲದಿಂದ ನಾನು ಅವರ ಒಂದು ಸಂಸ್ಥೆಯಲ್ಲಿ ಮೊದಲನೇದಾಗಿ ಅಲ್ಲೇ ನಾನು ಕಾಲಿಟ್ಟೆ. ಅವ್ರು ನನ್ನನ್ನು ಅಲ್ಲಿ ಸಕ್ಸಸ್ ಮಾಡಿದ್ರು. ನನ್ನ ಜೀವನದಲ್ಲಿ ಒಂದು ಒಳ್ಳೆ ದಿನಗಳು ನಾನು ಆದಮೇಲೆ ನೋಡಿದೆ. ಒಂದು ಕಾರ್ಯದರ್ಶಿಯನ್ನಾಗಿ ಅಲ್ಲಿ ಕೆಲಸ ಮಾಡಿದೆ. ಅದ್ರ ಮುಖಾಂತರ ಪ್ರತಿ ವರ್ಷ ನಾನೊಂದು ಸುನ್ನಿ ಜಮಾತ್ ಉಮ್ಮಾ ಕಮಿಟಿ ಅಂತ ಹೇಳಿ ಅದು 2 ಜೊತೆಗೆ ಸೇರಿ ಮಾಡ್ತಾ ಇರೋಂಥ, ಅದರಲ್ಲೂ ನಾನು ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ. ಪ್ರತಿ ವರ್ಷ ನಾವು ಮೀಲಾದ್ ಹಬ್ಬವನ್ನು ಆಚರಿಸ್ತೀವಿ. ಹೌದು, ಸುಮಾರು 40-45 ಸಾವಿರ ಜನ ಆ ಪ್ರೊಸೆಷನಲ್ಲಿ ಸೇರ್ತಾರೆ. ಹೌದು, ಪೊಲೀಸ್ ಮೀಲಾದ್ ನಬಿ ಅಂತೇಳಿ ನಮ್ಮ ಪ್ರಾಫಿಟ್ ಮೊಹಮ್ಮದ್ ಪೈಗಂಬರ್
ಹುಟ್ಟಿದ ದಿನಾಚರಣೆಗೆ ನಾವು ಆಚರಿಸ್ತೀವಿ. ಹೌದು. ಎಲ್ಲ ಮುಸ್ಲಿಂ ಬಾಂಧವರು ಅವರು ಕೊಟ್ಟಂತ ಪ್ರೇರಣೆಯಲ್ಲಿ ನಡೀತಾ ಇದ್ದಾರೆ. ಅವರು ಹೇಳಿದಂಥ ಮಾತುಗಳು ಸುಮಾರು 1400 ವರ್ಷಗಳು ಕಳೆದ್ರೂ ಸಹ ಯಾವ ಸಮಯದಲ್ಲಿ ಯಾವ ಮಾತು ಅವ್ರು ಹೇಳ್ತಾ ಇದ್ದಾರೆ ಆ ಮಾತುಗಳು ಕಣ್ಣು ಮುಂದೆ ಬರ್ತಾ ಇದೆ. ಈ ಸೈನ್ಸ್ ಅನ್ನೋದೇನಿದೆಯೋ ಅದು ಅವರನ್ನು ಆಳಿಸ್ಕೊಂಡು ನಡೀತಾ ಇದೆ. ಈ ಥರ ಹಲವು ವಿಚಾರಗಳು. ಫಸ್ಟಿಗೆ ನನಗೆ ಅದೊಂದು ಸಂಸ್ಥೆ ಸಿಕ್ತು. ಆ ಸಂಸ್ಥೆ ಮೂಲಕ ನಾನು ನೋಡಿದೆ. ಆಮೇಲೆ ಮತ್ತೆ ಎಲ್ಲೋ ದರ್ಗಾ ಇದು ಮದ್ರಸಾಗಳಲ್ಲಿ ಏನೇನೋ ಇವರು ತಪ್ಪು ಚಟುವಟಿಕೆಗಳು ಮಾಡ್ತಾ ಇದ್ದಾರೆ. ಆ ಮದ್ರಸಾದ ಮೂಲಕ ಇವರು ಕ್ರಿಮಿನಲ್ಸ್ನ ರೆಡಿ ಮಾಡ್ತಾ ಇದ್ದಾರೆ, ಜಿಹಾದ್ ಮಾಡ್ತಾ ಇದ್ದಾರೆ. ಮುಸ್ಲಿಂ ಬಾಂಧವರು ಬಿಜೆಪಿ ಕಡೆಯಿಂದ ಇವೆಲ್ಲ ಅಪಪ್ರಚಾರಗಳು. ಆವಾಗ ನಾನು ನಮ್ಮ ಯೋಚನೆ ಮಾಡಿದೆ, ಇಲ್ಲ ಇದ್ಯಾಕೆ ಇವ್ರ ಥರ ಎಲ್ಲ ಮಾಡ್ತಾರೆ. ಅವರು ದೇವಸ್ಥಾನಗಳು ಇಟ್ಕೊಂಡಿದ್ದಾರೆ, ಅವರು ಹಲವಾರು ಸಂಘ ಸಂಸ್ಥೆಗಳು ಇಟ್ಕೊಂಡಿದ್ದಾರೆ. ನಾವು ಅವ್ರ ಬಗ್ಗೆ ಏನು ಕೀಳಾಗಿ ಮಾತಾಡಲ್ಲ. ಇವರು ನಮ್ಮ ಅರೇಬಿಕ್ ಶಾಲೆ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಅಲ್ಲಿ ಏನು ಮಾಡ್ತಾರೆ, ಕುರಾನ್ ಓದಿಸ್ತಾರೆ. ಅಂಥ ಜಾಗದಲ್ಲಿ ಇವರೆಲ್ಲ ಇಂಥ ಒಂದು ತಪ್ಪು ಇದೆಯಲ್ಲ ಅವ್ರ ಮನಸ್ಸಲ್ಲಿ ಅಂತೇಳಿ ನಮ್ಮ ಮದ್ರಸಕ್ಕಂತೂ ಯಾವತ್ತೂ ಅವರು ಆ ಥರ ಇದೆ ಅಂತೇಳಿ ಹೇಳಿಲ್ಲ. ಮದ್ರಸಾಗಳಿಗೆ ಅಂತ ಹೇಳಿದ್ರು. ಆದರೂ ಸಹ ನಾನು ಯಾರು ಶಿವಮೊಗ್ಗಕ್ಕೆ ಮೊದಲನೇದಾಗಿ SP ಬರ್ತಾರೋ, DC ಬರಲಿ, SP ಬರಲಿ, ಅಧಿಕಾರಿಗಳು ಬರ್ತಾರೋ ಅವ್ರನ್ನ ನಾನು ರೂಢಿ ಮಾಡ್ಕೊಂಡ್ಬಿಟ್ಟೆ. ಆವಾಗಿಂದ ಇವ್ರು ನಾನು ಸ್ವತಃವಾಗಿ ಅವ್ರನ್ನ ಇನ್ವೈಟ್ ಮಾಡಬೇಕು. ನಮ್ಮ ಅರೇಬಿಕ್ ಶಾಲೆ ಏನ್ ನಡೀತಾ ಇದೆ ಅನ್ನೋದನ್ನ ತೋರಿಸ್ಬೇಕು. ನಿಜಾಂಶ ಹೌದು. IG ಸಾಬ್ರು, ಅವಾಗ ADGP ಅಂತೇಳಿ ಸುಭಾಷ್ ಭರಣಿ ಇದ್ರು. ಅವ್ರನ್ನೆಲ್ಲ ನಾನು ಇನ್ವೈಟ್ ಮಾಡಿ ಶಿವಮೊಗ್ಗ ಕರೆದಿ ಅವ್ರನ್ನೆಲ್ಲ ಕರ್ಕೊಂಡು ಅರೇಬಿಕ್ ಶಾಲೆ ಪೂರ್ತಿ ತಿರುಗಿಸ್ದೆ. ನೋಡಿ ಸರ್, ನಮ್ಮ ಇದು ಶಾಲೆ ಇದೆಲ್ಲ ಇದೆ, ನೋಡಿ ಏನೇನಿದೆ. ನಮಗೆ ಕುತ್ಕೊಳಕ್ಕೆ ನೆಟ್ಟಿಗೆ ಜಾಗ ಇರಲ್ಲ. ಇಲ್ಲಿ ನಾವು ಏನು ಚಟುವಟಿಕೆಗಳು ಮಾಡಬೇಕು. ನಮಗೆ ಸರ್ಕಾರದಿಂದ ಸಿಕ್ಕಂಥ ಜಾಗ ಆಗಲಿ, ಅನುದಾನ ಆಗಲಿ ಅಲ್ಲ. ನಾವು ಕಷ್ಟಪಟ್ಟು ಪ್ರತಿಯೊಬ್ಬ ಮುಸ್ಲಿಂ ಬಾಂಧವನ ಹತ್ರ ಹೋಗಿ ನೀನು 10 ರೂಪಾಯಿ ಕೊಡಪ್ಪ, ನೀನು 20 ರೂಪಾಯಿ ಕೊಡಪ್ಪ ಅಂತ ಈ ಥರ ಜೋಡಿಸಿ ನಾವು ಚಂದ ಮೂಲಕ ತಂದು ಕಟ್ಟಂಥ ಸಂಸ್ಥೆ. ಅವರೆಲ್ಲ ಅವಾಗ ತುಂಬ ಸಂತೋಷಪಟ್ಟರು, ಖುಷಿಯಾದರು. ಇಂಥ ಒಂದು ಸಂಸ್ಥೆ ನಡೀತಾ ಇದೆ. ಏನೇನೋ ಜನ ಹೇಳ್ತಾರೆ, ಇಲ್ಲ ಬಿಡಿ ಇದೆಲ್ಲ ಅಂತೇಳಿ ಅವ್ರು ಖುದ್ದಾಗಿ ಅವೆಲ್ಲ ಹೇಳಿ ಮಾಡಿ ಮಕ್ಕಳನ್ನೆಲ್ಲ ಮೀಟ್ ಮಾಡಿ, ನೀವೇನು ಮಾಡ್ತಾಯಿದ್ದೀರಾ, ಎಲ್ಲಿಂದ ಬಂದಿದ್ದೀರಾ. ಪ್ರತಿಯೊಂದು ರಾಜ್ಯದಿಂದ ಬಂದಂಥ ಮಕ್ಕಳುಗಳು ನಮ್ಮ ಹತ್ರ ಇದ್ದಾರೆ. ಶಿವಮೊಗ್ಗದ UP ಬಿಹಾರಿಂದ ಬಂದು ಓದ್ತಾ ಇರೋ ಮಕ್ಕಳು ಸಹ ನಮ್ಮಲ್ಲಿದ್ದಾರೆ. ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಬಂದು ಓದ್ತಾ ಇರೋಂಥ ಮಕ್ಕಳುಗಳು ನಮ್ಮ ಹತ್ರ ಇದ್ದಾರೆ. ನಮ್ಮಲ್ಲಿ ಯಾವುದೇ ಥರ ಭೇದ ಭಾವ ಇಲ್ಲ ಅಂತ ಹೇಳಿ ಗುರುಗಳಿಗೆ ಬರೀ ಅಲ್ಲಿಗೆ ಸೀಮಿತವಾಗಬಾರ್ದು ಅಂತ ಹೇಳಿ ಮುಂದಿನ ದಿನಗಳಲ್ಲೂ ಅವರು ಬಾಳ್ಬೇಕು. ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿಂದ ಬಂದರೂ ಸಹ ಕರ್ನಾಟಕಕ್ಕೆ ನಾವು ಆದ್ಯತೆ ಕೊಡಬೇಕು. ಕನ್ನಡ ನಮ್ಮ ಭಾಷೆ ಆಗಬೇಕು. ಕನ್ನಡ ಪ್ರತಿಯೊಬ್ಬ ಮುಸ್ಲಿಂ ಸಹ ಮಾತಾಡಬೇಕು ಅನ್ನೋ ಉದ್ದೇಶದಿಂದ ಕನ್ನಡ ಮತ್ತು ಇಂಗ್ಲೀಷ್ ಟೀಚರ್ನ ಅಪಾಯಿಂಟ್ ಮಾಡಿದ್ದೀವಿ. ಈಗ ಒಂದು ಕಂಪ್ಯೂಟರ್ ಸಹ ನಾವು ಅವ್ರನ್ನ ಕಲಿಸ್ತಾ ಇದ್ದೀವಿ. ಹೌದಾ? ಅಂದ್ರೆ ಇವರು ಮದ್ರಸಾ ಮಕ್ಕಳಲ್ಲಿ ಕನ್ನಡ, ಇಂಗ್ಲಿಷ್, ಅರಬ್ಬಿ ಜೊತೆಗೆ ಅರಬ್ಬಿ ಬೇರೆ, ಉರ್ದು ಬೇರೆ, ಎರಡು ಒಂದೇ ಆದ್ರೂ ಸಹ ಅದು ಮಾತಾಡೋ ಓದೋ ರೀತಿ ಬೇರೆ ಇರುತ್ತೆ, ಅರ್ಥ ಎಲ್ಲ ಬೇರೆ ಇರುತ್ತೆ. ಆದ್ರಿಂದ ಅರಬ್ಬಿಕ್ ಜೊತೆಗೆ ಒಂದು ಉರ್ದುನ ಅಟ್ಯಾಚ್ ಮಾಡಿದ್ವಿ, ಉರ್ದು ಜೊತೆಗೆ ಒಂದು ಕನ್ನಡನ ಸೇರಿಸ್ಕೊಂಡ್ವಿ, ಕನ್ನಡದ ಜೊತೆಗೆ ಇಂಗ್ಲಿಷ್ನ ಸೇರಿಸ್ಕೊಂಡ್ವಿ, ಇಂಗ್ಲಿಷ್ ಜೊತೆಗೆ ಈಗ ಕಂಪ್ಯೂಟರ್ ತುಂಬಾ ಜಾಸ್ತಿ ಗಮನವನ್ನು ಆವಾಗಿಂದಾನೆ ನಮಗೆ ಅದು ಬಂದ್ಬಿಡ್ತು. ನಮ್ಮ ಕಲ್ಚರಲ್ ಬಂತು ಅದು. ಅಂದ್ರೆ ನಿಮಗೆ ಎಲ್ಲೋ ಒಂದು ಎಜುಕೇಶನ್ ಕಡಿಮೆ ಇರೋದ್ರಿಂದ ಈ ನಮ್ಮ ಜನತೆಗೆ ಜನತೆಗೆ ಇಷ್ಟು ತೊಂದರೆಗಳನ್ನ ನಡೀತಾ ಇದೆ. ಅದು ಪರಿಹಾರ ಪಡಿಸಬೇಕಂತಂದ್ರೆ ಫಸ್ಟ್ ಎಜುಕೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಅನಿಸ್ತಿದೆ. ಹಾಗಾಗಿ ತಾವು ಎಜುಕೇಶನ್ ಬಗ್ಗೆ ಜಾಸ್ತಿ ಗಮನವನ್ನು ಇಟ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಈಗ ಗುರುಗಳು ಎಲ್ಲಿಂದಾನೋ ಬರ್ತಾರೆ, ಬಂದ ತಕ್ಷಣ ಅವ್ರಿಗೆ ಒಂದು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡೋದಾಗ್ಲಿ, ಒಂದು ಹೋಗಿ ಎಲ್ಲ ಮಾತಾಡಿದಾಗ ಅವರು ಕನ್ನಡ ಮಾತಾಡಲ್ಲ, ಇವ್ರು ಎಲ್ಲಿಂದ ಬಂದಿದ್ದಾರೆ ಏನು ಅಂತ ಹೇಳಿ ಅವ್ರ ಬಗ್ಗೆ ಒಂಥರ ಶಂಕೆ ವ್ಯಕ್ತಪಡಿಸೋದು, ಮಾಡೋದು. ಹೌದು, ಅಧಿಕಾರಿಗಳು ಈ ಥರ ಮಾಡ್ತಾ ಇದ್ರು. ಯಾಕೆ ನೀವು ಅವ್ರ ಹತ್ರ ಯಾಕೆ ಬೇಡ್ಕೊಳ್ತೀರಾ, ನೀವೇ ಕಲ್ಕೊಳ್ಳಿ, ವ್ಯವಸ್ಥೆ ಇದೆ ಅಂತೇಳಿ ಕನ್ನಡ ಟೀಚರ್ನ ಅಪಾಯಿಂಟ್ ಮಾಡಿದ್ವಿ. ಕನ್ನಡ ಇಂಗ್ಲೀಷ್ನ ಅವರಿಗೆಲ್ಲ ದೇವ್ರದಿಂದ ಈಗ ಆದಷ್ಟು ಕನ್ನಡ ಎಲ್ಲ ಗುರುಗಳು ಕಲ್ಕೊಂಡ್ಬಿಟ್ಟಿದ್ದಾರೆ, ಮಾತಾಡ್ತಾ ಇದ್ದಾರೆ. ಅದೊಂಥರ ತುಂಬ ಸಂತೋಷ. ಇವತ್ತಿಂದು ಹೊಸ ನಮ್ಮ ಜನತೆಗೆ ಏನು ಉದ್ದೇಶವನ್ನು ನೀವು ಕೊಡ್ಬೇಕಂತ ಹೇಳಿ ಅನ್ನಿಸ್ತಾ ಇದ್ದೀರಾ? ನೋಡಿ, ನಾವು ಜೀವನದಲ್ಲಿ ಮುಸ್ಲಿಂ ಬಾಂಧವರಷ್ಟು ದಾನಿಗಳು ಯಾರು ಇಲ್ಲ. ಹೌದು. ಯಾಕೆ ಅಂತ ಹೇಳಿದ್ರೆ ನಮ್ಮ ಪೈಗಂಬರ್ ಮೊಹಮ್ಮದ್ ಪ್ರಾಫಿಟ್ ಅವರು ಆಗಿನ
ಸಮಯದಿಂದಲೂ ಸಹ ನಮ್ಮನ್ನು ಅದೇ ಪ್ರೇರಣೆ ಕೊಟ್ಟಾರೆ. ನಾವು ಯಾವ ರೀತಿ ಬಾಳಬೇಕು, ನಾವು ಎಷ್ಟೊತ್ತು ಊಟ ಮಾಡಬೇಕು, ಎಷ್ಟು ನಾವು ಬೇರೆಯವರಿಗೆ ದಾನ ಮಾಡಬೇಕು, ನಮ್ಮ ಜೀವನದಲ್ಲಿ ಏನೇನು ಅಳವಡಿಸ್ಕೊಬೇಕು, ಒಳ್ಳೆಯ ಉದ್ದೇಶಗಳನ್ನು ನಾವು ಯಾರಿಗೆ ಹಂಚಬೇಕು ಅನ್ನೋದನ್ನು ಮಾಡಿದ್ದಾರೆ. ಆ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಹೋದಾಗ ನಮ್ಮಲ್ಲಿ ಕೆಲವು ಎಜುಕೇಷನ್ಗೋಸ್ಕರ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದಾಗ ಮಕ್ಕಳು ತುಂಬ ಮನೆಯಲ್ಲಿ ಒಂದು 5-6 ಜನ ಮಕ್ಕಳು ಇರ್ತಾರೆ. ತಂದೆ ತಾಯಿ ಆರ್ಥಿಕ ಪರಿಸ್ಥಿತಿ ಸರಿಗಿರಲ್ಲ. ಆದ ಕಾರಣದಿಂದ ಅವರು ಮಕ್ಕಳನ್ನ ಎಜುಕೇಷನ್ ಕೊಡೋಕೆ ಎಲ್ಲೋ ಒಂದು ಕಡೆ ತಪ್ಪಾಗ್ತಾ ಇರೋದು ಅದು ಅಂತ ಹೇಳ್ಬೋದು. ಆಮೇಲೆ ಅವ್ರು ಕಷ್ಟಪಟ್ಟು ಎಜುಕೇಷನ್ ಕೊಟ್ಟರು ಕೆಲವು ಶಾಲೆಗಳಲ್ಲಿ ಅಲ್ಲಿ ಇಲ್ಲಿ ನಾನು ನೋಡಿದಂಥ ವಿಚಾರಗಳು, ಒಂದು ಮುಸ್ಲಿಂ ಹುಡುಗರನ್ನ ಒಂಥರ ನೆಗ್ಲೆಕ್ಟ್ ಮಾಡೋದು, ಅವರಿಗೆ ಹಿಂದ್ಗಡೆ ಬೆಂಚ್ನಲ್ಲಿ ಕೂರಿಸೋದು, ಓದೋಕ್ಕಷ್ಟು ಅವ್ರಿಗೆ ಇಂಟ್ರೆಸ್ಟ್ ಬರದೇ ಇರೋ ಹಾಗೆ ಅವ್ರನ್ನೂ ಮಾಡಿದ್ದಾರೆ. ಇಂಥ ಒಂದು ಸಂಸ್ಥೆಗಳನ್ನು ನಾನು ಹೋಗಿ ಬಂದಿದ್ದೀನಿ ಅಂತೇಳಿದ್ರೆ ಅದೆಲ್ಲ ಹೆಸರುಗಳಿದ್ರೆ ಒಂಥರ ಒಂದು ಸಂಸ್ಥೆಗೆ ಒಂದು ಕಲಂಕ, ಒಂದು ತಪ್ಪಾಗತ್ತೆ. ಹೌದು, ಗೋರ್ಮೆಂಟ್ ಶಾಲೆಗಳು ಇದ್ರೂ ಸಹ ಮುಸ್ಲಿಂ ಮಕ್ಕಳ ಹೆಸರು ಕೇಳಿದ ತಕ್ಷಣನೇ ಕೆಲವು ಶಾಲೆಗಳಲ್ಲಿ ಅವ್ರನ್ನ ಹಿಂದ್ಗಡೆ ಕೂರಿಸೋದು. ಈಗ ನೀನು ಹೋಗುವಂತ ಹೊಡೆದು ಕಾಡಿಸಿದ್ರೆ ಅವ್ರ ಕಡೆಯಿಂದ 4 ಜನ ಬಂದು ಕೇಳ್ತಾರೆ ಯಾಕೆ ಹೊಡೆದೆ ಅಂತ ಹೇಳಿ. ಆ ತರ ನಡೀತಾ ಇದೆ. ಇದೆ, ಎಲ್ಲ ಕಡೆ ಇದೆ. ಸ್ಕೂಲ್ಸ್ ಅಲ್ಲಿ ನೆಗ್ಲೆಕ್ಟ್ ಮಾಡೋದು, ಅವ್ರನ್ನ ಹಿಂದ್ಗಡೆ ಬೆಂಚ್ನಲ್ಲಿ ಕೂರಿಸೋದು. ಎಕ್ಸಾಮ್ ಬಂದಾಗ ಯಾವ ಕಡೆಯಿಂದ ಹೆಂಗ್ ಬಂತು? ಮಕ್ಕಳ ಕಡೆಯಿಂದಾನೇ ಬಂತು. ತಾವು ಹೋಗಿದ್ದೀರಾ? ನಾನು ಹೋಗಿದ್ದೀನಿ. ತುಂಬಾ ಶಾಲೆಗಳಿಗೆ ನಾನು ಹೋಗಿದ್ದೀನಿ, ಶಾಲೆಗಳಿಗೆ ವಿಸಿಟ್ ಆಗಿದ್ದೀನಿ. ಅವ್ರು ಏನಂದ್ರು ಅದು ಹೇಳಿದಾಗ ಇಲ್ಲ ನಾವು ಆತರ ಎಲ್ಲ ಮಾಡಿಲ್ಲ, ಸುಮ್ನೆ ನಿಮಗೆ ಯಾರೋ ಅಪಪ್ರಚಾರ ಮಾಡಿದ್ದಾರೆ, ಹೇಳಿದ್ದಾರೆ ನಮ್ಮ ಬಗ್ಗೆ ಅಂತ ಹೇಳಿ. ನಾನು ಹೇಳಿದೆ ಈಗ ಗುರುಗಳು ಅವ್ರ ಜೊತೆ ಜಾಸ್ತಿ ನಾವು ಮಾಡಿದ್ರೆ ಮತ್ತೆ ಮುಂದಿನ ಮಕ್ಕಳಿಗೆ ತೊಂದರೆ ಆಗತ್ತೆ ಅಂತ ಹೇಳಿ. ಈಗಲೂ ಕೆಲವು ಶಿವಮೊಗ್ಗದಲ್ಲಿ ಈ ಥರವ್ರು ಇದ್ದಾರೆ. ಅವರು ಗುರುಗಳನ್ನ ಅಂತೇಳಿ ನಾವು ತುಂಬಾ ಗೌರವಿಸ್ತೀವಿ, ಬಟ್ ಅವರು ಮನಸ್ಸಲ್ಲಿ ಆ ಥರ ಇಲ್ಲ. ಒಬ್ರನ್ನ ಒಂಥರ ನೋಡೋದು, ಇನ್ನೊಂದು ಮಕ್ಕಳನ್ನ ಒಂಥರ ನೋಡೋದು. ಗುರುಗಳು ಅಂತ ಹೇಳಿದ್ರೆ ಎಲ್ಲರೂ ಅವ್ರನ್ನ ನಾವು ಗುರುಗಳು ಅಂತೇಳಿ ನಂಬ್ತೀವಿ. ಅವರು ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಸಮವಾಗಿ ನಿಂತ್ಕೊಂಡ್ರೆ ಎಲ್ಲರನ್ನೂ ವಿದ್ಯಾರ್ಥಿ ಅಂತ ಅವ್ರು ಕಾಣಬೇಕು, ಆವಾಗಲೇ ಅವ್ರು ಗುರುಗಳಾಗಿರ್ತಾರೆ. ಹೌದು, ಇಲ್ಲ ಅಂತ ಹೇಳಿದ್ರೆ ಅವ್ರು ಭೇದ ಭಾವ ಮಾಡಿದಾಗ ದೇವರು ಅವ್ರ ಹತ್ರ ಇದ್ದಂಥ ಶಕ್ತಿ ವಿದ್ಯೆನ ದೇವರು ಸ್ವತಃ ತಕೊಂಡ್ಬಿಡ್ತಾನೆ. ಆ ಶಕ್ತಿ ಅವರಲ್ಲಿ ಕಮ್ಮಿ ಆಗ್ಬಿಡುತ್ತೆ. ಹೌದು, ಆ ರೀತಿಯಾಗಿ ತುಂಬಾ ಶಾಲೆಗಳು, ಎಲ್ಲ ಶಿವಮೊಗ್ಗ ಶಾಲೆಗಳಲ್ಲಿ ಈ ಥರ ನಡೆದಿದೆ. ಇಲ್ಲಿ ಒಂದು ಉರ್ದು ಶಾಲೆ ಇದೆ. ಆ ಶಾಲೆ ಪಕ್ಕ ನಾನು ಆವಾಗಲೇ ಹೋಗಿ ತುಂಬ ಜನರನ್ನೆಲ್ಲ ಕರ್ಕೊಂಡು ಹೋರಾಟ ಮಾಡಿದೆ. ಆ ಶಾಲೆ ಪಕ್ಕದಲ್ಲಿ ಬಾರ್ ಇದೆ, ಉರ್ದು ಶಾಲೆ. ಆ ಪಕ್ಕದಿಂದ ಬಾರ್ ತೆಗೀರಿ, ಅವಶ್ಯಕತೆ ಇಲ್ಲ. ಹೆಣ್ಮಕ್ಳು ಓಡಾಡೋಂಥ ಜಾಗ, ಯಾರೋ ನಿಂತ್ಕೊಂಡು ಕುಡ್ಕೊಂಡು ಏನೋ ಹೇಳಿದಾಗ ಗಲಾಟೆ ಆಗುತ್ತೆ. ಅದು ಗಲಾಟೆ ಆಯಿತು. ಆ ಗಲಾಟೆಗಳಾದರೂ ಸಹ ಅದನ್ನು ಅವರು ಮಾಡಲಿಲ್ಲ. ಕೆಲವು ನ್ಯೂನತೆ ಇದ್ದಾವೆ, ಆದರೂ ಸಹ ದೇವ್ರದಿಂದ ಮುಸ್ಲಿಂ ಬಾಂಧವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನುಕೂಲವಾಗಿ ಸುಖವಾಗಿ ಇದ್ದಾರೆ. ಇದ್ರ ಬಗ್ಗೆ ಏನು ಎರಡನೇ ಮಾತಿಲ್ಲ. ಕೆಲವು ಇದ್ದಾವೆ, ಇವೆಲ್ಲ ದೇವ್ರದಿಂದ ಮುಂದಿನ ದಿನಗಳಲ್ಲಿ ಈ ಒಂದು ಸರ್ಕಾರದಿಂದ ಒಳ್ಳೇದಾಗ್ಬೋದು ಅಂತೇಳಿ ಒಂದು ಉದ್ದೇಶ ಇದೆ. ನೋಡೋಣ, ಯುವ ಪೀಳಿಗೆ ನಾನು ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇವೆಲ್ಲ ಏನೇನಾಗಿದ್ದಾವೆ ಪರಿಣಾಮಗಳಾಗ್ಲಿಕ್ಕೆ ಕಾರಣ ನಮ್ಮ ವಿದ್ಯೆಯಲ್ಲಿ ನಾವು ಹಿಂದಿದ್ದೀವಿ. ಎಜುಕೇಶನ್ ಅಲ್ಲಿ ಬಹಳ ಹಿಂದಿದ್ದೀವಿ. ಜೀವನದಲ್ಲಿ ನಾವು ಎಲ್ಲದನ್ನ ಮಾಡ್ಬೋದು. ಮನುಷ್ಯನಿಗೆ ಜೀವನದಲ್ಲಿ ಯಾವಾಗ ಬೇಕಾದರೂ ಪೊಲಿಟಿಕಲ್ ಆಗಿ ಯಾರು ಬೇಕಾದರೂ ಮಿನಿಸ್ಟರ್ ಆಗ್ಬೋದು, ಯಾರು ಬೇಕಾದರೂ ಏನು ಬೇಕಾದರೂ ಆಗ್ಬೋದು. ಹೌದು, ಬಟ್ ವಿದ್ಯೆ ಇದೆಯಲ್ಲ, ಅದು ಒಂದು ಸಮಯ ಹೋದ್ಮೇಲೆ ಅದು ಸಿಗದೆ ಇರೋಂಥ ನಿಜ ನಿಜ ನಿಜ. ಆದ್ದರಿಂದ ನಾನು ಹೇಳ್ತೀನಿ, ನಮ್ಮ ಮುಸ್ಲಿಂ ಬಾಂಧವರು ಯುವಕರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ, ದಯವಿಟ್ಟು ನೀವು ನಿಮ್ಮ ಮಕ್ಕಳಿಗೆ ನೀವು ಜೀವನದಲ್ಲಿ ತಂದೆ ತಾಯಿ ಅಂತ ಕೊಟ್ಟಂಥ ಕೊಡುಗೆ ದುಡ್ಡಿಟ್ರೆ ಮಕ್ಕಳು ನಾಳೆ ಸಹ ಹಾಳಾಗ್ಬಿಡ್ತಾರೆ. ಹೌದು, ನೀವು ಏನು ಕೊಟ್ಟರು ಜೀವನದಲ್ಲಿ ಅವ್ರ ಹತ್ರ ಉಳಿಯೋದಿಲ್ಲ, ಇವತ್ತಿರುತ್ತೆ ನಾಳೆ ಹೋಗ್ಬಿಡುತ್ತೆ. ಒಂದು ವಿದ್ಯೆ ಕೊಡಿ. ಒಂದು ವಿದ್ಯೆ ಕೊಟ್ಟಾಗ ನಿಮ್ಮ ಜೀವನದ ಸಂಪೂರ್ಣ ಜೀವನದಲ್ಲಿ ನೀವೇನು ಮಾಡದೇ ಇರೋಂಥ ಕೆಲಸಗಳು ನಿಮ್ಮ ಮಕ್ಕಳು ಮಾಡಿ ತೋರಿಸ್ತಾರೆ. ತಂದೆ ತಾಯಿಗೆ ಯಾವಾಗ ಸಂತೋಷ ಆಗತ್ತೆ ಅಂತ ಹೇಳಿದ್ರೆ, ಇಂಥವ್ರ ಮಗ ಅನ್ನೋದಕ್ಕಿಂತ ಇಂಥವ್ರ ಅಪ್ಪ ಅಂತ ಹೇಳಿದಾಗ ಆ ಹುಡುಗಂಗೆ ತಂದೆ ತಾಯಿ ಖುದ್ದಾಗಿ ಸಂತೋಷದಲ್ಲಿರ್ತಾರೆ. ಯಾಕಂದ್ರೆ ಈಗ ನನ್ನ ಮಗ ಒಬ್ಬ ಡಾಕ್ಟ್ರು ಇಂಥವ್ನ ಅಪ್ಪ ಇವರು ಅಂತೇಳಿ ಅದು ಹೇಳಿಸ್ಲಿಕ್ಕೆ, ಅದು ಕೇಳಲಿಕ್ಕೆ ತಂದೆ ತಾಯಿ ಇಷ್ಟಪಡ್ತಾರೆ. ಮಕ್ಕಳಿಗೂ ಸಹ ನಾನು ಹೇಳ್ತೀನಿ, ನೋಡಿ, ಜೀವನದಲ್ಲಿ ಹಲವಾರು ಸಮಯಗಳು ಸಂದರ್ಭಗಳು
ತಪ್ಪು ಆಗ್ತವೆ, ಎಲ್ಲೋ ಹೋಗ್ಬಿಟ್ಟು ಕಾಣದೇ ಇರೋಂಥ ಕಣ್ಣಿಗೆ ಕಾಣದೇ ಇರೋ ತಪ್ಪು ನಡೀತವೆ. ಏನೇ ಆಗಲಿ ಅವನ್ನೆಲ್ಲ ನೀವು ಒಂದು ಬದಿಗಿಟ್ಬಿಡಿ. ಜೀವನದಲ್ಲಿ ನೀವು ಶೋಕಿ ಮಾಡೋದಾಗಲಿ, ಈ ನಮ್ಮ ಹುಡುಗರು ಯುವಕರು ಈ ವೆಹಿಕಲ್ ತೊಗೊಂಡು ಅದು ತೊಗೊಂಡು ಅದರಲ್ಲಿ ಶೋಕಿಗಳನ್ನು ಬಿಟ್ಬಿಡಿ. ವಿದ್ಯೆ ಸಮಯದಲ್ಲಿ ನೀವು ಪಡ್ಕೊಳ್ಳಿ, ಜೀವನದಲ್ಲಿ ಆ ವೆಹಿಕಲ್ ನಿಮ್ಮನ್ನು ಹುಡ್ಕೊಂಬರುತ್ತೆ. ಹೌದು, ನಿಜ ನಿಜ. ನೀವು ಕೇಳಿದಂಥ ಸುಖಗಳು ನಿಮ್ಮ ಜೀವನದಲ್ಲಿ ಹುಡ್ಕೊಂಬರ್ಬೇಕು ಅಂತ ಹೇಳಿದ್ರೆ ಒಂದೇ ಒಂದು ವಿದ್ಯೆ. ಹೌದು, ಈ ವಿದ್ಯೆನ ನೀವು ಒಂದು ಗಟ್ಟಿಯಾಗಿ ಇಟ್ಕೊಳ್ಳಿ, ಈ ಪ್ರಪಂಚ ನಿಮ್ಮ ಕೈಲಿ ಇರುತ್ತೆ. ನಿಜ ನಿಜ ನಿಜ. ಆದ್ರಿಂದ ವಿದ್ಯೆಯಲ್ಲಿ ಯಾವತ್ತೂ ನೀವು ಕೊರತೆ ಮಾಡ್ಕೊಂಬೇಡಿ. ಸರ್ಕಾರದಿಂದ ಈಗ ಮುಂದಿನ ದಿನಗಳಿಲ್ಲ, ಆ ಸಮಯದಲ್ಲಿ ಎಲ್ಲೆಲ್ಲೂ ತುಂಬ ನಡ್ಕೊಂಡು ಹೋಗ್ಬೇಕಾಯ್ತು. ಈ ಹಳ್ಳಿ ವಾತಾವರಣ ಏನಪ್ಪ ಅಂತಿದ್ದರೆ ನೀರು ಬಂದ್ಬಿಡೋದು, ಶಾಲೆಗೆ ಹೋಗಾಗ್ತಾ ಇರಲಿಲ್ಲ ಅಂತೆಲ್ಲ ಸಂದರ್ಭಗಳಿದ್ವು. ಈಗ ಸಾಕಷ್ಟು ಸುಧಾರಣೆ ಆಗಿದೆ. ಮಕ್ಕಳಿಗೆ ಬಿಸಿ ಊಟದ ಕಾರ್ಯಕ್ರಮ ಆಗಲಿ, ಒಂದು ಸೈಕಲ್ ವಿತರಣೆ ಕಾರ್ಯಕ್ರಮ ಆಗಲಿ, ಮಕ್ಕಳಿಗೆ ಹಾಲು ಕೊಡೋ ಕಾರ್ಯಕ್ರಮಗಳಾಗಲಿ, ಇದೆಲ್ಲ ಒಂದು ಶಾಲೆಯಲ್ಲಿ ಹಾಲು ಕೊಡೋ ಕಾರ್ಯಕ್ರಮಕ್ಕೂ ನನಗೂ ಕರೆದಿದ್ರು. ನಾನು ಹೋಗಿ ತುಂಬ ಸಂತೋಷದಿಂದ ಮಕ್ಕಳಿಗೆ ಹಾಲು ಕೊಟ್ಟು ಬಂದೆ. ಅವರಿಗೂ ಅವಾಗಲ್ಲ ಅದೇ ಹೇಳಿದ್ದೆ, ನೋಡಿ ಈ ಜೀವನದಲ್ಲಿ ನಿಮಗೆ ಹಾಲು ಸಿಗ್ತಾ ಇದೆಯಲ್ಲ, ಈ ಹಾಲು ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಒಳ್ಳೆ ಮಕ್ಕಳಿಗೆ ಓದಲಿಕ್ಕೋಸ್ಕರ ಒಂದು ಒಳ್ಳೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ, ಇದನ್ನು ನೀವು ಉಪಯೋಗ ಪಡ್ಕೊಳ್ಳಿ. ಹೌದು, ಊಟ ಮಾಡಿದ್ರಿ, ಬಟ್ಟೆ ತೊಗೊಂಡ್ರಿ, ಪುಸ್ತಕಗಳು ತೊಗೊಂಡ್ರಿ, ಸೈಕಲ್ಗಳು ತೊಗೊಂಡ್ರಿ, ಹೋದ್ರಿ ಅನ್ನೋದಲ್ಲ. ಇದು ಏನಕ್ಕೋಸ್ಕರ ಕೊಡ್ತಾ ಇದ್ದಾರೆ ಅಂತೇಳಿ ತಿಳ್ಕೊಂಡು ನೀವು ಅನ್ಕೊಡಿ. ಈಗ ಅವನೊಬ್ಬ ಕೆಲಸಕ್ಕೆ ಹೋಗ್ತಾನೆ, ಕೂಲಿ ಅವನು ಏನು ಕೊಡ್ತಾನೆ ಅಂತ ಹೇಳಿದ್ರೆ, ನಾವು ದಿನನಿತ್ಯ ಕೆಲಸ ಮಾಡಿದ್ರ ಮೇಲೆ ಅವನು ಕೂಲಿ ಕೊಡ್ತಾನೆ. ಆ ರೀತಿ ನಿಮ್ಮ ಜೀವನ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೋಸ್ಕರ ಸರ್ಕಾರ ಇದೆಲ್ಲ ನಿಮಗೆ ಕೊಡ್ತಾ ಇದೆ. ಉಪಯೋಗ ಮಾಡ್ಕೊಳ್ಳಿ. ಹೆಚ್ಚು ಹೆಚ್ಚು ವಿದ್ಯೆಗಳಲ್ಲಿ ನೀವು ಮುಂದೆ ಬನ್ನಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಹುಡುಗರೇ ಕಮ್ಮಿ ಇದ್ದಾರೆ, ಹುಡುಗಿಯರು ಒಳ್ಳೆ ವಿದ್ಯಾವಂತರಾಗಿದ್ದಾರೆ. ಆದ್ದರಿಂದ ನೀವೊಂದು ಒಳ್ಳೆ ವಿದ್ಯೆ ಮಾಡಬೇಕಂತೇಳಿ ನನ್ನೆಲ್ಲ ಆಸೆ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲ ವಿದ್ಯಾವಂತರಾಗಿ ಒಂದು ವಿದ್ಯಾವಂತ ರಾಜ್ಯವನ್ನು ಕಟ್ಟೋಣ ಅಂತ ಹೇಳೋ ಮುಖಾಂತರ. ತುಂಬ ಒಳ್ಳೆ ಸರ್, ಯಾಕಂದರೆ ನಿಮ್ಮ ಹತ್ರ ಮನಸ್ಸಿಟ್ಟಿದ್ದೀರಾ, ನಮ್ಮ ಮುಂದೆ ಅಲ್ಲ ಜನರ ಮುಂದೆ ತಾವು ಬಿಡಿಸಿಟ್ಟಿದ್ದೀರಾ. ನಿಮ್ಮ ಮನಸ್ಸೊಳಗೆ ಏನೇನು ಇದೆ, ಹೆಂಗೆಂಗಿದೆ ಡೆವಲಪ್ಮೆಂಟ್ ಮಾಡಬೇಕಂತ ಹೇಳ್ಬಿಟ್ಟು ಈ ಮಾತುಗಳಿಂದನೇ ನಮಗೆ ಗೊತ್ತಾಗಿದೆ. ಈ ಪ್ರಶಸ್ತಿಗಳನ್ನು ತಾವು ನೋಡಿದ್ದೀವಿ ನಾವು. ನಿಮ್ಮ ಪ್ರಶಸ್ತಿಗಳು ಹಿಂದೂ ಮುಸ್ಲಿಂ ಇಲ್ಲದೆ, ಭೇದ ಭಾವನೆ ಇಲ್ಲದೆ ತಾವು ಕೆಲಸಗಳನ್ನು ಮಾಡಿದ್ದೀರಾ. ಯಾಕಂದರೆ ಆ ಏರಿಯಾಗಳಲ್ಲಿ ಈ ಪ್ರಶಸ್ತಿಗಳನ್ನು ನಾವು ಏನು ಮುಂದೆ ನೋಡಿದ್ದೀವಿ, ಈ ಪ್ರಶಸ್ತಿಯಿಂದನೇ ನಮಗೆ ಗೊತ್ತಾಗ್ತಾ ಇದೆ ನಿಮ್ಮ ಮನಸ್ಸೊಳಗೆ ಎಷ್ಟು ಜನ ನಿಮಗೆ ಮನಸ್ಸೊಳಗೆ ಇಟ್ಕೊಂಡಿದ್ದಾರೆ, ಎಷ್ಟು ತುಂಬಿಕೊಂಡಿದ್ದಾರೆ ಅಂತೇಳಿ. ಧನ್ಯವಾದ. ನಿಮ್ಮ ಕಡೆಯಿಂದ ನಮ್ಮ ಪೊಲಿಟಿಷಿಯನ್ಸ್ ಪರವಾಗಿ ನಿಮಗೆ ಧನ್ಯವಾದವನ್ನು ಅರ್ಪಿಸುತ್ತೇವೆ. ವೀಕ್ಷಕರೇ, ಮೆಡಿಕಲ್ ಕ್ಯಾರಿಯರಲ್ಲಿ ಮತ್ತು ಸೋಷಿಯಲ್ ವರ್ಕರ್ ಅವರನ್ನು ಕಂಪ್ಲೀಟ್ ಮಾಹಿತಿಯನ್ನು ಪಡೆಯಲು ತಾವು ಲಾಗಾನ್ ಮಾಡಿ www.politiciansinindia.com ಅಥವಾ www.indianpoliticians.in ಲಾಗಾನ್ ಮಾಡಿ. ಕಂಪ್ಲೀಟ್ ಮಾಹಿತಿ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಆಲ್ ಓವರ್ ಇಂಡಿಯಾದು ಒಂದೇ ಪ್ಲಾಟ್ಫಾರ್ಮಲ್ಲಿ ಸಿಗದಂಥ ಇನ್ಫಾರ್ಮೇಷನನ್ನು ಪಡೆಯಬಹುದು. ಮತ್ತು ಆಫ್ತಾಬ್ ಪರ್ವೀಜ್ ಅವರ ಇನ್ಫಾರ್ಮೇಷನನ್ನು ಪಡೆಯಲು ಲಾಗಾನ್ ಮಾಡಿ www.politiciansinindia.com.asif ಆಫ್ತಾಬ್ ಪರ್ವೀಜ್ ಅವರನ್ನು ಲಾಗಾನ್ ಮಾಡಿದರೆ ಅವರ ವಿವರಗಳನ್ನು ನಾಳೆಯಿಂದ ನೀವು ಕಂಪ್ಲೀಟಾಗಿ ಪೂರ್ಣವನ್ನು ನೋಡಬಹುದು. ಇವ್ರಿಗೆ ಪರ್ಸ್ನಲಿ ಏನೇ ಇನ್ಫಾರ್ಮೇಷನನ್ನು ಮೇಲ್ ಮುಖಾಂತರ ಇವರಿಗೆ ಏನಾದ್ರು ಮೆಸೇಜ್ ಕೊಡೆಯಲು aftab9@gmail.com ಗೆ ಆಫ್ತಾಬ್ ಪರ್ವೀಜ್ 9@gmail.com @gmail.com ಗೆ ತಾವು ಮೆಸೇಜ್ಗಳನ್ನು ಕಳಿಸಬಹುದು. ಧನ್ಯವಾದ.